ಯಾರೆಲ್ಲ ಜಿಯೋ ಸಿಮ್ ಬಳಸ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ಸಿಹಿ ಸುದ್ದಿ ಇದೆ. ಕೇವಲ ₹48 ಮೌಲ್ಯದ ಮತ್ತು ₹98 ಮೌಲ್ಯದ ರೀಚಾರ್ಜ್ ಪ್ಲಾನ್ಗಳನ್ನು ಜಿಯೋನವರು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ಸೊ ಇದ್ರಲ್ಲಿ ಏನಪ್ಪ ಕಾಮನ್, ಯಾರ್ಯಾರಿಗೆ ಬಳಕೆ ಮಾಡಬಹುದು, ಯಾರ್ಯಾರಿಗೆ ಬೆನಿಫಿಟ್ ಆಗುತ್ತೆ ಅನ್ನೋದು ಈ ವಿಡಿಯೋಲಿ ನೋಡೋಣ. ಸೊ ಈ ₹48 ಪ್ಲಾನ್ ಮತ್ತೆ ₹98 ಪ್ಲಾನ್ ಅಲ್ಲಿ ಏನ್ ಕಾಮನ್ ಅಂತ ಅಂದ್ರೆ, ಜಿಯೋ ಗೇಮ್ ಕ್ಲೌಡ್ ಪ್ಲಾಟ್ಫಾರ್ಮ್ ಇದ್ರದ್ದು ಸಬ್ಸ್ಕ್ರಿಪ್ಷನ್ ಸಿಗುತ್ತೆ 2 ರೀಚಾರ್ಜ್ ನಲ್ಲೂ. ಸೊ ಈ ರೀಚಾರ್ಜ್ ಇಂದ ಈ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ಅಲ್ವಾ, ಈ ಸಬ್ಸ್ಕ್ರಿಪ್ಷನ್ ಬೆನಿಫಿಟ್ ಏನು, ಸಬ್ಸ್ಕ್ರಿಪ್ಷನ್ ಬೆನಿಫಿಟ್ ಏನಪ್ಪಾ ಅಂತ ಅಂದ್ರೆ, ಯಾರ್ಯಾರ ಹತ್ರ ಕಮ್ಮಿ ಸ್ಪೆಸಿಫಿಕೇಶನ್ಸ್ ಇರುವಂತ ಮೊಬೈಲ್ಸ್ ಅಥವಾ ಲ್ಯಾಪ್ಟಾಪ್ಸ್ ಅಥವಾ ಕಂಪ್ಯೂಟರ್ಸ್ ಇರುತ್ತೆ ಅಲ್ವಾ, ಅವರು ಹೈ ಕ್ವಾಲಿಟಿ ಮತ್ತೆ ಹೈ ಪ್ರೀಮಿಯಂ ಇರುವಂತ ಗೇಮ್ಸ್ ನ ಆಡೋದಕ್ಕೆ ಆಗೋದಿಲ್ಲ. ಸೊ ಆ ಉದ್ದೇಶದಿಂದ ಜಿಯೋನವರು ಏನ್ ಮಾಡಿದ್ದಾರೆ ಅಂದ್ರೆ, ಜಿಯೋ ಗೇಮ್ಸ್ ಕ್ಲೌಡ್ ಅನ್ನೋ ಪ್ಲಾಟ್ಫಾರ್ಮ್ ನ ತಯಾರಿ ಮಾಡಿದ್ದಾರೆ. ಇದ್ರಲ್ಲಿ ಏನು ಅಂತ ಅಂದ್ರೆ, ನೀವು ಹಳೆ ಗೇಮ್ಗಳು ರೀತಿಯಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಸ್ಟೋರೇಜ್ ಸ್ಪೇಸ್ ಕೊಡಬೇಕು, ಜಾಗ ಮಾಡ್ಕೊಬೇಕು, ಗೇಮ್ಸ್ಗಾಗಿ ಗ್ರಾಫಿಕ್ಸ್ ಇರಬೇಕು, ಆ ರೀತಿ ಏನು ತಲೆ ಕೆಡಿಸ್ಕೊಳ್ಳೋದಿರೋದಿಲ್ಲ. ಸೊ ಇದ್ರಲ್ಲಿ ಏನಪ್ಪಾ ಅಂತ ಅಂದ್ರೆ, ನೀವು ಆರಾಮಾಗಿ ಆನ್ಲೈನ್ ಮೂಲಕ ಕ್ಲೌಡ್ ನಲ್ಲಿ ಈ ಪ್ರೀಮಿಯಂ ಅಥವಾ ಹೈ ಕ್ವಾಲಿಟಿ ಗೇಮ್ಸ್ ಅನ್ನ ಆಡ್ಬೋದು. ಮತ್ತೆ ಈ ₹48 ರೀಚಾರ್ಜ್ ನ ವಿಶೇಷತೆಗಳೇನಪ್ಪಾ ಅಂತ ಅಂದ್ರೆ, ಇದು ಕೇವಲ 3 ದಿನ ವ್ಯಾಲಿಡಿಟಿ ಇರುತ್ತೆ. ಅಂಡ್ ಇದರಿಂದಲಿ ಯಾವುದೇ ರೀತಿ ನಮಗೆ ಡೇಟಾ ಆಗ್ಲಿ, ಕಾಲ್ಸ್ ಆಗ್ಲಿ, SMS ಆಗ್ಲಿ ಯಾವುದೇ ರೀತಿ ಸಿಗೋದಿಲ್ಲ. ಕೇವಲ ಇದು ಗೇಮಿಂಗ್ ಪ್ರಿಯರಿಗೆ ಮಾತ್ರ ಅಂತಾನೆ ಮಾಡಿರುವಂತ ರೀಚಾರ್ಜ್ ಪ್ಲಾನ್. ₹98 ಮೌಲ್ಯದ ರೀಚಾರ್ಜ್ ಪ್ಲಾನ್ ಗೆ ಬರೋದಾಯ್ತು ಅಂದ್ರೆ, ಸೊ ಇದ್ರಲ್ಲಿ ಏನು ಅಂತ ಅಂದ್ರೆ, 7 ದಿನಗಳ ಕಾಲ ಈ ಜಿಯೋ ಗೇಮ್ಸ್ ಕ್ಲೌಡ್ ನ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ನಮಗೆ. ಮತ್ತೆ ಇದರಲ್ಲಿ ಯಾವುದೇ ರೀತಿಯೂ ಸಹ ನಮಗೆ ಡೇಟಾ ಆಗ್ಲಿ, SMS ಆಗ್ಲಿ, ಕಾಲ್ಸ್ ಆಗ್ಲಿ ಅವೈಲಬಲ್ ಇರಲ್ಲ. ಸೊ ನಮ್ಮ ಹತ್ರ ಯಾರ ಹತ್ರನೇ ಆಗ್ಲಿ ಕಮ್ಮಿ ಸ್ಪೆಸಿಫಿಕೇಶನ್ಸ್ ಉಳ್ಳಂತ ಮೊಬೈಲ್ಗಳು ಅಥವಾ ಪಿ ಸಿಗಳು ಇರ್ತಿತ್ತಲ್ಲ, ಈ ತಂತ್ರ